ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ನ ಹೆಸರು ನಾಜಿಯಾ ಫೋರಮ್. ಇವತ್ತು ನಾನು ಸೈನ್ಸ್ ಕ್ವಶನ್ಸ್ಗಳನ್ನು ತಂದಿದ್ದೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬಹಳಷ್ಟು ಟೈಮ್ನಲ್ಲಿ ಅದನ್ನು ಕೇಳಿದ್ದಾರೆ ಕ್ವಶನ್ಸ್ಗಳನ್ನು. ಅಂಥ ಕ್ವಶನ್ಸ್ಗಳನ್ನು ನಾನಿಲ್ಲಿ ತಂದಿದ್ದೀನಿ. ಅದು HSTR ಇರ್ಬೋದು, GPSTR ಇರಬಹುದು, ಅಥವಾ PSTR ಇರಬಹುದು, ಅಥವಾ ಹೈಸ್ಕೂಲ್ ಕಲಿಯುವಂಥ ಮಕ್ಕಳಿಗಿರ್ಬೋದು. ಇದು ಎಲ್ಲರಿಗೂ ಕೂಡ ಉಪಯೋಗವಾಗುವಂಥದ್ದು. ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನು 50 ಕ್ವಶನ್ಸ್ಗಳನ್ನು ಇಲ್ಲಿ ತಂದಿದ್ದೀನಿ ನಾನು, ವಿತ್ ಆನ್ಸರ್ಸು. ಡಿಟೇಲ್ ಆಗಿ ನೋಡಿ ಮತ್ತು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದಾ? ಸ್ಟಾರ್ಟ್ ಮಾಡೋಣ. Okay. First question. What is the process called by which plant make their food? What is the process called by which plant make their food? That is, we call it as a photosynthesis. ಇಲ್ಲಿ ನೋಡಿ, ಫೋಟೋಸಿಂಥಸಿಸ್. ನಾನು ಇಂಗ್ಲೀಷಿನಲ್ಲೂ ಕೂಡ ಹೇಳ್ತೀನಿ, ಪ್ಲಸ್ ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಶನು, ವಾಟ್ ಈಸ್ ದ ಪ್ರೊಸೆಸ್ ದಟ್ ವಿ ಕಾಲ್ಡ್ ಆ್ಯಸ್ ಪ್ಲ್ಯಾಂಟ್ ಮೇಕ್ ದೇರ್ ಓನ್ ಫುಡ್? ತನ್ನ ಆಹಾರವನ್ನು ತಾನೇ ತಯಾರಿಸುವಂಥ ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ದಟ್ ಈಸ್ ವಿ ಕಾಲ್ ಇಟ್ ಆ್ಯಸ್ ಅ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್. ಪ್ಲ್ಯಾಂಟ್ ಏನು ಮಾಡ್ತದೆ? ಬೈ ಯೂಸಿಂಗ್ ದ ಸನ್ಲೈಟ್ ಇಟ್ ಕ್ಯಾನ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. ಬೈ ಯೂಸಿಂಗ್ ಸನ್ಲೈಟ್ it prepare its own food. That is, we call it as a photosynthesis. Photosynthesis. Understand ಆಗ್ತಾ ಇದೆಯಾ? Next question. Which gas do living creatures need to breathe? Very important question. Which gas do living creature need to breathe? That is oxygen. Oxygen in formula ಏನು? O2. ಆಕ್ಸಿಜನ್ನ ಆಮ್ಲಜನಕದ 2 ಮಾಲಿಕ್ಯೂಲ್ಗಳು ಕೂಡಿಕೊಂಡು ಆಕ್ಸಿಜನ್ ಫಾರ್ಮೇಷನ್ ಆಗ್ತವೆ. ದಟ್ ಈಸ್ ಡಬಲ್ ಬಾಂಡನ್ನು ಫಾರ್ಮೇಷನ್ ಮಾಡ್ತದೆ ಅದು. ಹೌದಾ? ದಟ್ ಈಸ್ ಆಕ್ಸಿಜನ್. ನೆಕ್ಸ್ಟ್, ವಾಟ್ ಈಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ? ಸ್ಕಿನ್. ಸ್ಕಿನ್ನಿಗೆ ನಾವೇನಂತ ಕರಿತೀವಿ? ಲಾರ್ಜೆಸ್ಟ್ ಆರ್ಗನ್ಸ್ ಇನ್ ದ ಹ್ಯೂಮನ್ ಬಾಡಿ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್, ವಿಚ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಅಬ್ಸಾರ್ಬ್ ದ ವಾಟರ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲ್? ಪ್ಲ್ಯಾಂಟ್ನ ಯಾವ ಭಾಗ ನೀರು ಮತ್ತು ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ಬ್ ಮಾಡ್ಕೋತೈತಿ? ಇಲ್ಲಿ ರೂಟ್ಸ್ ಕ್ಯಾನ್ ಅಬ್ಸಾರ್ಬ್ ದಿ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲ್. ನೆಕ್ಸ್ಟ್, ವಾಟ್ ಡು ಯು ಕಾಲ್ ಎನಿಮಲ್ಸ್ ದಟ್ ಈಟ್ ಬೋತ್ ಪ್ಲ್ಯಾಂಟ್ ಆ್ಯಂಡ್ ಎನಿಮಲ್ಸ್? ಪ್ಲ್ಯಾಂಟು ಮತ್ತು ಎನಿಮಲ್ಸ್ಗಳನ್ನ ತಿನ್ನುವಂಥದ್ದು ಯಾವುದು? ಆಮ್ನಿವರಸ್. ಏನಂತ ಕರಿತೀವಿ ನಾವು ಅದನ್ನು? ಆಮ್ನಿವರಸ್. ಹರ್ಬಿವರಸ್ ಅಂದರೆ ಪ್ಲ್ಯಾಂಟನ್ನು ಮಾತ್ರ ತಿನ್ನುವುದನ್ನು ನಾವೇನಂತ ಕರಿತೀವಿ? ಹರ್ಬಿವೋರಸ್. ಹರ್ಬಿವೋರಸ್ ಅಂತ ಕರಿತಾ ಇದ್ವಿ. ಎನಿಮಲ್ಸನ್ನು ಮಾತ್ರ ತಿನ್ನುವುದನ್ನು ಏನಂತ ಕರಿತೀವಿ ನಾವು? ಕಾರ್ನಿವೋರಸ್. ಕಾರ್ನಿವೋರಸ್ ಅಂತ ಕರಿತಾ ಇದ್ವಿ. ಅದೇ ರೀತಿಯಾಗಿ ಪ್ಲ್ಯಾಂಟು ಮತ್ತು ಎನಿಮಲ್ಸು ಎರಡನ್ನೂ ತಿನ್ನುವುದನ್ನು ನಾವೇನಂತ ಕರಿತೀವಿ? ಓಮ್ನಿವೋರಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಓಮ್ನಿವೋರಸ್. ಹ್ಯೂಮನ್ ಬೀಯಿಂಗು ಇದರಲ್ಲೇ ಬರ್ತಾನೆ. ಪ್ಲ್ಯಾಂಟು ತಿಂತಾನೆ, ಎನಿಮಲ್ಲು ತಿಂತಾನೆ. ಸೊ ಓಮ್ನಿವೋರಸ್. ದ ಎನಿಮಲ್ ದಟ್ ಈಟ್ ಬೋತ್ ಪ್ಲ್ಯಾಂಟ್ ಆ್ಯಂಡ್ ಎನಿಮಲ್, ದಟ್ ಈಸ್ ಓಮ್ನಿವೋರಸ್. ಅಂಡರ್ಸ್ಟ್ಯಾಂಡ್ ಆಯಿತಾ? ಕಮ್ ಟು ನೆಕ್ಸ್ಟ್ ಸ್ಲೈಡ್. ವಾಟ್ ಈಸ್ ಅ ಬೇಬಿ ಫ್ರಾಗ್ ಕಾಲ್ಡ್? ಬೇಬಿ ಫ್ರಾಗನ್ನು ಏನಂತ ಕರಿತೀವಿ ನಾವು? ದಟ್ ಈಸ್ ವಿ ಕಾಲ್ ಇಟ್ ಆಸ್ ಅ ಟ್ಯಾಡ್ಪೋಲ್. ಟ್ಯಾಡ್ಪೋಲ್ ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಏನು ಬರ್ತಾವ್ರಿ ಇಲ್ಲಿ? ಟ್ಯಾಡ್ಪೋಲ್ ಅಂದ್ರೆ ಸ್ಮಾಲ್. ಅದಕ್ಕೆ ಏನಿರ್ತೈತಪ್ಪ ಅಂತಂದರೆ ನಾವೇನು ಕರಿತೀವಿ? ಸ್ಮಾಲ್. ಅದಕ್ಕೆ ಬಾಲ ಇರ್ತದೆ. ಟ್ಯಾಡ್ಪೋಲಿಗೆ ಸ್ಮಾಲ್ ಬಾಲ ಇರ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟ್ಯಾಡ್ಪೋಲ್. ಬೇಬಿ ಫ್ರಾಗಿಗೆ ಏನಂತ ಕರಿತೀವಿ ನಾವು? ಟ್ಯಾಡ್ಪೋಲ್ ಅಂತ ಕರಿತೀವಿ. ಹೌದಾ? ವಿಚ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ ಹೆಲ್ಪ್ ಇನ್ ಡೈಜೆಷನ್? ಸ್ಟಮಕ್. ಎಲ್ಲರಿಗೂ ಗೊತ್ತಿದ್ದು ಮಾತು ಇದು. ಡೈಜೆಷನ್ಗೆ ಹೆಲ್ಪ್ ಮಾಡೋದು ಆರ್ಗನ್ ಯಾವುದಪ್ಪ ಇಲ್ಲಿ? ಸ್ಟಮಕ್. ನೆಕ್ಸ್ಟ್,
What part of the brain controls balance and coordination? What part of the brain controls balance and coordination? That is cerebellum. ಏನಂತ ಕರಿತೀವಿ ನಾವು? Cerebellum. Cerebellum, it can controls ಬ್ಯಾಲೆನ್ಸ್ ಆ್ಯಂಡ್ ಕೋಆರ್ಡಿನೇಷನ್. ಎದರ ಬ್ಯಾಲೆನ್ಸ್, ನೀವು ನಡಿಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದನ್ನು ಬ್ಯಾಲೆನ್ಸನ್ನು ಕಂಟ್ರೋಲ್ ಮಾಡುವುದು ಸೆರೆಬೆಲಮ್. ವಾಟ್ ಆರ್ ದಿ ಅನಿಮಲ್ಸ್ ದಟ್ ಈಟ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ಕಾಲ್ಡ್ ಸ್ಕ್ಯಾವೆಂಜರ್ಸ್? ಕೊಳೆತಿನಿಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ ಎಂತ ಕರಿತೀವಿ? ಕೊಳೆತಿನಿಗಳು, ಸ್ಕ್ಯಾವೆಂಜರ್ಸ್. ಅವು ಏನು ಮಾಡ್ತವಪ್ಪ ಅಂತಂದ್ರೆ ಸತ್ತ ಪ್ರಾಣಿ ಮತ್ತು ಕೊಳೆತ ಎಲೆಗಳ ಮೇಲೆ ಏನು ಮಾಡ್ತಾವೆ? ವಾಸಿಸ್ತಾವೆ. ದಟ್ ಈಸ್ ಕಾಲ್ಡ್ ಸ್ಕ್ಯಾವೆಂಜರ್. ಕೊಳೆತಿನಿಗಳು ಅಂತ ಕರಿತೀವಿ. ವಿಚ್ ನ್ಯೂಟ್ರಿಯೆಂಟ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಅ ಬಿಲ್ಡಿಂಗ್ ಆಫ್ ಮಸಲ್ಸ್? ಪ್ರೋಟೀನ್ಸ್, ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ಪ್ರೋಟೀನನ್ನು ಇಂಟೇಕ್ ಮಾಡಬೇಕಂತ ಹೇಳ್ತಾರೆ ಡೈಲಿ. ವೈ? ಪ್ರೋಟೀನ್ಸ್ಗಳು ಬಿಲ್ಡಿಂಗ್ ಮಸಲ್ಸ್ ಬಿಲ್ಡ್ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಿರ್ತಾವೆ. ವಿಚ್ ನ್ಯೂಟ್ರಿಯೆಂಟ್ ದಟ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಬಿಲ್ಡಿಂಗ್ ಆಫ್ ಮಸಲ್ಸ್? ದಟ್ ಈಸ್ ಪ್ರೋಟೀನ್. ಹೌದಾ? ಸೊ ಕಮ್ ಟು ನೆಕ್ಸ್ಟ್ ಸ್ಲೈಡ್. ಓಕೆ, ವಿಚ್ ಆಫ್ ದ ಪ್ಲಾಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಫೋಟೋಸಿಂಥಸಿಸ್? ವೆರಿ ಇಂಪಾರ್ಟೆಂಟ್. ಲೀವ್ಸ್. ಪ್ಲಾಂಟ್ನಲ್ಲಿ ಅಡುಗೆ ಮನೆ ಯಾವುದಪ್ಪ ಅಂತಂದರೆ ಕಿಚನ್ ಈಸ್ ಲೀವ್ಸ್. ಇನ್ ಅದರ್ ವರ್ಡ್, ಲೀವ್ಸ್ಗೆ ಏನಂತ ಕರಿತೀವಿ ನಾವು? ಪ್ಲ್ಯಾಂಟ್ನ ಕಿಚನ್ ಅಂತ ಕರಿತೀವಿ. ಹೌದಾ? ವೈ? ಇನ್ ಲೀವ್ಸ್ನಲ್ಲಿ ನಾವು ಫೋಟೋಸಿಂಥಸಿಸ್ ಕ್ರಿಯೆ ನಡೀತೈತಿ, ಅಲ್ಲೇ ಆಹಾರ ಉತ್ಪಾದನೆ ಆಗ್ತೈತಿ. ಹೌದಾ? ಸೊ ಫೋಟೋಸಿಂಥಸಿಸ್ ಪ್ರೊಸೆಸ್ ಲೀವ್ಸ್ನಲ್ಲಿ ಆಗೋದ್ರಿಂದ ಅದನ್ನು ಏನಂತ ಕರಿತೀವಿ ನಾವು? ಕಿಚನ್ ಆಫ್ ದ ಪ್ಲ್ಯಾಂಟ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್, ವಾಟ್ ಈಸ್ ದ ಫಂಕ್ಷನ್ ಆಫ್ ರೆಡ್ ಬ್ಲಡ್ ಸೆಲ್ಸ್? ರೆಡ್ ಬ್ಲಡ್ ಸೆಲ್ಸ್ ಫಂಕ್ಷನ್ ಮೇನ್ ಏನಪ್ಪ ಅಂತಾರೆ? ಟು ಕ್ಯಾರಿ ದ ಆಕ್ಸಿಜನ್ ಟು ಆಲ್ ಸೆಲ್ ಆಫ್ ದ ಬಾಡಿ. ಏನು ಮಾಡ್ತಾಯಿತ್ತು? ಆಕ್ಸಿಜನನ್ನು ದೇಹದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡುವುದು. ಅದು RBC ಕೆಲಸ. RBC, ರೆಡ್ ಬ್ಲಡ್ ಸೆಲ್ಸ್ಗಳ ಕೆಲಸ ಇದು. RBC ಆಮ್ಲಜನಕವನ್ನು ದೇಹದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡುವುದು. ವಾಟ್ ಈಸ್ ದ ಸ್ಮಾಲೆಸ್ಟ್ ಫಂಕ್ಷನಿಂಗ್ ಯೂನಿಟ್ ಆಫ್ ಲೈಫ್? ಸೆಲ್. ಇದನ್ನು ಏನಿದು? ಸ್ಮಾಲೆಸ್ಟ್ ಫಂಕ್ಷನಿಂಗ್ ಯೂನಿಟ್ ಆಫ್ ಲೈಫ್. ವಾಟ್ ಕನೆಕ್ಟ್ ದ ಮಸಲ್ ಟು ಬೋನ್ಸ್? ಟೆಂಡಾನ್ಸ್. ಮಸಲ್ದಿಂದ ಬೋನಿಗೆ ಕನೆಕ್ಟ್ ಮಾಡೋದು ಯಾವುದು? ಟೆಂಡಾನ್ಸ್ಗಳು ಏನು ಮಾಡ್ತಾವೆ? ಮಸಲ್ನಿಂದ ಬೋನಿಗೆ ಕನೆಕ್ಟನ್ನು ಮಾಡ್ತವೆ. ವಾಟ್ ಈಸ್ ದ ಓನ್ಲಿ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದಿ ಅರ್ತ್? ಮೂನ್ ಈಸ್ ಅ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ಅರ್ತ್. What is the force that pulls object towards the earth? That is, we call it as a gravity. ಗುರುತ್ವಾಕರ್ಷಣ ಶಕ್ತಿ ಅಂತ ಕರಿತೀವಿ. ಏನು ಯಾವುದೇ ಆಬ್ಜೆಕ್ಟನ್ನು ನಾವು ಮೇಲಕ್ಕೆ ಎಸೆದ್ರೆ ಅದು ಕೆಳಗಡೆ ಬರ್ತದೆ. ದಟ್ ಈಸ್ ಬಿಕಾಸ್ ಆಫ್ ದಿ ಗ್ರಾವಿಟಿ. ದಟ್ ಫೋರ್ಸ್ we call it as a gravitational force. That is, we call it as a gravity. What is the boiling point of water in a Celsius? ನೀರಿನ ಕುದಿಯೋ ಬಿಂದು ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್. ಹೌದಾ? ನೀರಿನ ಕುದಿಯುವ ಬಿಂದು. ವಾಟ್ ಈಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಇನ್ ಅ ಸೆಲ್ಸಿಯಸ್? 0 ಡಿಗ್ರಿ ಸೆಲ್ಸಿಯಸ್. ಐಸ್ ಆಗಬೇಕಾದ್ರೆ ಎಷ್ಟು ಬೇಕು? 0 ಡಿಗ್ರಿ ಸೆಲ್ಸಿಯಸ್ ಬೇಕು. ನೀರು ಕುದಿಬೇಕಾದ್ರೆ ಎಷ್ಟು ಬೇಕು? 100 ಡಿಗ್ರಿ ಸೆಲ್ಸಿಯಸ್ ಬೇಕು. ಹೌದಾ? ನೆಕ್ಸ್ಟ್, ವಾಟ್ ಟೈಪ್ ಆಫ್ ಎನರ್ಜಿ ಡಸ್ ದ ಸನ್ ಪ್ರೊವೈಡ್? ಸನ್ ಪ್ರೊವೈಡ್ ಸೋಲಾರ್ ಎನರ್ಜಿ. ನಮ್ಮ ಸನ್ ಯಾವ ಎನರ್ಜಿನ ಪ್ರೊವೈಡ್ ಮಾಡ್ತೈತಿ? ಸೋಲಾರ್ ಎನರ್ಜಿ. ನೆಕ್ಸ್ಟ್, ವಿಚ್ ಆಫ್ ದಿ ರಿನ್ಯೂವಬಲ್ ಎನರ್ಜಿ ಸೋರ್ಸ್? ಕೋಲ್, ನ್ಯಾಚುರಲ್ ಗ್ಯಾಸ್, ಆಯಿಲ್ ಆರ್ ಸೋಲಾರ್ ಎನರ್ಜಿ? ಸೋಲಾರ್ ಎನರ್ಜಿ ಇಸ್ ರಿನ್ಯೂವಬಲ್. ರಿನ್ಯೂವಬಲ್ ಮೀನ್ಸ್ ವಾಟ್? ಯಾವುದನ್ನು ನಾವು ಹೊಳ್ಳಿ ಪಡಿಲಿಕ್ಕೆ ಸಾಧ್ಯ ಇರ್ತಿದ್ದಿಲ್ಲೋ ಅದನ್ನು ರಿನ್ಯೂವಬಲ್ ಎನರ್ಜಿ ಅಂತ ಕರಿತೀವಿ. ನಾನ್ ರಿನ್ಯೂವಬಲ್ ಅಂದರೆ ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಕೋಲ್ ಪಳೆಯುಳಿಕೆಯಿಂದ ನಾವು ಪಡೆದಿರ್ತೀವಿ. we can get it from a fossil fuel ಅಂತ ಕರಿತೀವಿ. ಪೆಟ್ರೋಲು, ಡೀಸೆಲು, ಕೋಲು. ಓಕೆ, ಸೊ ಅಂಥವನ್ನು ನಾವು ಹೊಳಿ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಅವು ಮುಗಿದು ಹೋದಪ್ಪ ಅಂತಂದ್ರೆ ಹೊಳಿ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥವನ್ನು ನಾವು ನಾನ್ ರಿನ್ಯೂವಬಲ್ ಎನರ್ಜಿ ಅಂತ ಕರಿತೀವಿ. ನಾನ್ ರಿನ್ಯೂವಬಲ್ ಎನರ್ಜಿ. ರಿನ್ಯೂವಬಲ್ ಎನರ್ಜಿ ಅಂದರೆ ಏನು? ಅದು ತನ್ನಿಂದ ತಾನೇ ಮತ್ತೆ ಹೊಳ್ಳಿ ನಮಗೆ ಸಿಗ್ತದೆ. ದಟ್ ಈಸ್ ಸೋಲಾರ್ ಎನರ್ಜಿ, ಸನ್ ಎನರ್ಜಿ.
Next, how many colors are there in a rainbow? In a rainbow we have 7 colors, that is we call it as a VIBGYOR. Okay, violet, indigo, blue, green, yellow, orange, red. There are 7 colors in the rainbow. What is the most abundant element in the universe? Most abundant means high, they are present in high quantity in our universe, that is hydrogen. It's present in more and more quantity. What do you call the molten rock before it has erupted from the volcano? That is we call it as a magma. That is molten rock that can be erupted from the volcano. volcanoಗಳಿಂದ ಒಳಗಿನಿಂದ ಬರುವಂಥ ಒಂದು ಲಾವಾ ಮ್ಯಾಗ್ಮಾ ಅಂದರೆ ಲಾವಾ, ಹೌದಾ? ಆ ಲಾವಾ ಹೊರಗಡೆ ಬಂದ ತಕ್ಷಣ ಏನಾಗ್ತದೆ, ರಾಕ್ ಆಗಿ ಪರಿವರ್ತನೆ ಹೊಂದದ, ಗುಡ್ಡವಾಗಿ ಅಥವಾ ಕಲ್ಲಿನ ರೂಪದಲ್ಲಿ ಮೋಲ್ಟನ್ ರಾಕ್ ಆಗಿ ಪರಿವರ್ತನೆ ಹೊಂದುವುದು ಮ್ಯಾಗ್ಮಾ. ವಾತಾವರಣದಲ್ಲಿ ಅಟ್ಮಾಸ್ಫಿಯರ್ ಬಂದ ತಕ್ಷಣ ಅದೇನಾಗ್ತೈತಿ, ಕುದಿಯುವಂಥ ಮ್ಯಾಗ್ಮಾ ಇದ್ದಿದ್ದು ರಾಕ್ಗಳಾಗಿ ಪರಿವರ್ತನೆ ಹೊಂದದ. ವಾಟ್ ಈಸ್ ದ ಸ್ಟಡಿ ಆಫ್ ಫಂಗೈ? ದಟ್ ಈಸ್ ವಿ ಕಾಲ್ ಇಟ್ ಆಸ್ ಅ ಮೈಕಾಲಜಿ. ಮೈಕಾಲಜಿ ಈಸ್ ದ ಸ್ಟಡಿ ಆಫ್ ಫಂಗೈ. What is the element used to create the nuclear energy? Uranium. Very important. Uranium is help to create the nuclear energy. Next, what is the process called solid directly turning into gas? That is called sublimation. Solid ಇದ್ದಿದ್ದು ಡೈರೆಕ್ಟ್ಲಿ ಲಿಕ್ವಿಡ್ ಆಗ್ತದೆ, ಗ್ಯಾಸ್ ಆಗ್ತದೆ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಸಬ್ಲಿಮೇಷನ್. ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗೋಂಗಿಲ್ಲ, ಲಿಕ್ವಿಡ್ ಆಗಲ್ದೆ ಲಿಕ್ವಿಡ್ ಪ್ರೊಸೆಸ್ಸನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ ಗ್ಯಾಸಿಗೆ ಪರಿವರ್ತನೆ ಆಗೋದನ್ನು ಸಬ್ಲಿಮೇಷನ್ ಅಂತ ಕರಿತೀವಿ ನಾವು. ವಾಟ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಇನ್ ದ ಅರ್ತ್ ಕ್ರಸ್ಟ್? ಆಕ್ಸಿಜನ್. ಆಕ್ಸಿಜನ್ ಎಲಿಮೆಂಟು ಅರ್ತ್ ಕ್ರಸ್ಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಐತೆ, ಭೂಮಿಯ ಆಳದಲ್ಲಿ. ಸೊ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಇನ್ ದ ಅರ್ತ್ ಕ್ರಸ್ಟ್. ವಿಚ್ ಪ್ಲಾಸ್ಟಿಕ್ ಕ್ಯಾನ್ ನಾಟ್ ಬಿ ಬ್ರೋಕನ್? ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. It cannot be broken. Thermosetting plastic. It cannot be broken. Which gas is exhaled by the humans? Carbon dioxide. Human being ಇಂದ ಹೊರಗಡೆ ಬರುವಂಥ ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. What is the chemical symbol of iron? Fe. Ferrous. Ferrous ಅಂತ ಕರಿತೀವಿ, Fe. That is a chemical symbol of iron. Okay, these are the some important questions which are asked in different competitive examination, different examination. ಓಕೆ, ನಾ ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಇಷ್ಟವಾದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಕ್ವಶನ್ಸು ನೋಟ್ಸನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಚಾನಲ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.